ಬಂದಿರುವುದರಲ್ಲಿ ಈಗ ನಾವು 2020 ಕ್ರಿಕೆಟ್ನ ನೋಡಬಹುದು. ಮಾರುಕಟ್ಟೆಯಲ್ಲಿ ತಂತ್ರಗಾರಿಕೆಗಳು ಹೆಚ್ಚಾಗ್ತಾ ಎಲ್ಲ ದೇಶಗಳಲ್ಲೂ ಕ್ರಿಕೆಟ್ ಒಂದು ವ್ಯಾಪಾರವಾಗಿ ಬದಲಾಗ್ಬಿಡ್ತು. ಬೆಟ್ಟಿಂಗ್ ದಂಧೆ, ಮ್ಯಾಚ್ ಫಿಕ್ಸಿಂಗು, ಸ್ಟಾಫ್ ಫಿಕ್ಸಿಂಗು ಮುಂತಾದ ಆಕ್ರಮಗಳು ಈ ಒಂದು ಕ್ರೀಡೆ ಮೇಲೆ ಬಂತು. ಸೊ ಮಾರುಕಟ್ಟೆಗಳಲ್ಲಿ ಯಾವುದೇ ನೀವು ತಗೊಂಡ್ರು ಅದಕ್ಕೆ ಒಂದು ಮೌಲ್ಯ ಕಟ್ಟೋದು ಅಂತ ಬಂದ್ಬಿಡ್ತು. ಇವಾಗ ನೋಡಿ, ಆನ್ಲೈನ್ ಆ್ಯಪೇ ಇದೆ ಕ್ರಿಕೆಟಿಗೆ. ಅಲ್ಲಿ ಅವರು ಎಷ್ಟು ಬ್ಯಾಟ್ ಮಾಡ್ತಾರೆ ಏನು ನೋಡ್ಕೊಂಡು ಇಲ್ಲಿ ನಾವು ಒಂದು ಟೀಮ್ ಕ್ರಿಯೇಟ್ ಮಾಡಿದ್ರೆ, ನಾವೊಂದು 50 ರೂಪಾಯಿ ಹಾಕಿದ್ರೆ ಗೆದ್ದರೆ ಟಾಪ್ 1ಗೆ ನಾವು ಹೋದರೆ ಎಷ್ಟೋ ಕೋಟಿಗಟ್ಟಲೆ ಕೊಡ್ತಾರೆ. ಈ ಥರ ಇದೊಂದು ಬಂಡವಾಳಶಾಹಿ ಆಗೋಗ್ಬಿಟ್ಟಿದೆ, ಒಂದು ವ್ಯಾಪಾರ, ಒಂದು ತಂತ್ರಗಾರಿಕೆ ಆಗೋಗ್ಬಿಟ್ಟಿದೆ. ಇದ್ರ ಪರಿಣಾಮ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶಗಳಲ್ಲಿ ಕ್ರಿಕೆಟ್ ರಾಜಕೀಯ ಕ್ರೀಡೆಯಾಗಿ ಪರಿಣಮಿಸಿದೆ. ಹಾಗಾಗಿ ಭಾರತದಲ್ಲಿ ಕ್ರಿಕೆಟ್ ಗಂಧ ಗಾಳಿನೂ ತಿಳಿದವರು ಕ್ರಿಕೆಟ್ ಕ್ರೀಡೆಗೆ ಯಾವುದೇ ಕೊಡುಗೆ ಸಲ್ಲಿಸಲ್ಲ. ಯಾವುದೇ ಒಂದು ಕೊಡುಗೆಗಳು ಸಲ್ಲಿಸದೆ ಇರೋರನ್ನ ಕ್ರಿಕೆಟ್ ನಿಯಂತ್ರಣದಲ್ಲಿ, ಕ್ರಿಕೆಟ್ ಮಂಡಳಿನಲ್ಲಿ ಕಾರ್ಯದರ್ಶಿಯಾಗಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಪರಂಪರೆ 1980ರ ದಶಕದಿಂದಲೂ ಇದು ಬೆಳೆದು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸರಕುಗಳು ಮಾರುಕಟ್ಟೆಗೆ ರಾಯಭಾರಿಗಳಾಗಿದ್ದಾಗ ಕ್ರಿಕೆಟ್ ಆಟಗಾರರು ಕ್ರಮೇಣವಾಗಿ ಖುದ್ದು ಸರಕುಗಳೇ ಆಗಿ ಪರಿಣಮಿಸಿದ್ದು IPL ಹರಾಜು ಪ್ರಕ್ರಿಯೆ ಮೂಲಕನೇ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ಒಂದು ಆಟಗಾರನಿಗೂ ಅವನು ಗುಂಡಪ್ಪ ವಿಶ್ವನಾಥ ಆಗಬೇಕು ಅನ್ನೋದಾಗಲಿ ಅಥವಾ ಭಗತ್ ಚಂದ್ರಶೇಖರ್ ಆಗಬೇಕು ಅನ್ನೋ ಒಂದು ಕನಸಾಗಲಿ ಇರೋದಿಲ್ಲ. ಮುಂದಿನ ಹರಾಜಿನಲ್ಲಿ ತನಗೆ ಎಷ್ಟು ಬೆಲೆ ಕಟ್ತಾರೆ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಇವಾಗ ಕ್ರಿಕೆಟರ್ಸ್ ಯಾರ್ಯಾರಿದ್ದಾರೆ, ವಿರಾಟ್ ಕೊಹ್ಲಿ ಆಗಿರ್ಬೋದು, ಯಾರೇ ಬೇರೆ ಹಾರ್ದಿಕ್ ಪಾಂಡ್ಯ ಯಾರನ್ನೇ ತಗೊಂಡ್ರು ಒಂದು ಆಟಕ್ಕೆ ಅವರಿಗೆ ವಿರಾಟ್ ಕೊಹ್ಲಿ ಫಾರ್ ಎಕ್ಸಾಂಪಲ್ ಒಂದು 20 ಕೋಟಿ ಅವರಿಗೆ ಹರಾಜು ಹಾಕ್ತಾರೆ. 20 ಕೋಟಿ ಅವರಿಗೆ ಒಪ್ಪಿಗೆ ಆಗಿ 20 ಕೋಟಿನ ಯಾರು ಟೀಮ್ ಅವರು ಸೆಲೆಕ್ಟ್ ಮಾಡ್ತಾರೆ ಅನ್ನೋದೇ ಅವ್ರಿಗೆ ಒಂದು ಆಲೋಚನೆ ಬರ್ತಾ ಇರುತ್ತೆ ತಲೆಗೆ. ನನ್ನನ್ನು ಯಾರು ಸೆಲೆಕ್ಟ್ ಮಾಡ್ಬೋದು, ಇಷ್ಟು ಕೋಟಿ ಅಂತ ಅವರು ದುಡ್ಡು ಕೋಟ್ ಮಾಡಿರ್ತಾರೆ. ಅಷ್ಟು ಕೋಟಿ ಕೊಟ್ಟು ಆ ಟೀಮಿಗೆ ಆ ಪ್ಲೇಯರ್ನ ಕರ್ಕೋತಾರೆ. ಇದನ್ನ ಹರಾಜು ಹಾಕೋದು ಅಂತ ಹೇಳ್ತಾರೆ. ಆಟಗಾರರು ಚೆನ್ನಾಗಿ ತಯಾರಿ ಆಗಬೇಕು, ಅವರಿಗೆ ಚೆನ್ನಾಗಿ ಕೋಚಿಂಗ್ ಸಿಗಬೇಕು ಅಂತ ಹಳೆ ಕ್ರಿಕೆಟರ್ಗಳೇ ಯಾರಿರ್ತಾರೆ ಅವರೇನೆ ಕ್ಯಾಂಪ್ ಥರ ಮಾಡಿ ಇವಾಗಿನ ಆಟಗಾರರಿಗೆ ಅವರು ಕೋಚಿಂಗ್ನ ಕೊಡ್ತಾರೆ. ಯಾವ ಕಂಪ್ನಿನಲ್ಲಿ ಸೇಲ್ ಆದರೆ ಹೆಚ್ಚಿನ ಲಾಭ ಅಂತ ಅವರು ಆಲೋಚನೆ ಮಾಡ್ತಾರೆ. IPL ಹರಾಜು ಮಾರುಕಟ್ಟೆಯಲ್ಲಿ ಪಾಲ್ಗೊಳ್ಳುವಾಗ ಭಾರತದ ಕ್ರಿಕೆಟ್ ಪಟುಗಳಿಗೆ ತಾವು ಹುಟ್ಟಿದ ನಾಡಿನ ನೆನಪಾಗೋದಿಲ್ಲ, ರಣಜಿ ಪಂದ್ಯಾವಳಿಯಲ್ಲಿ ಮಾತ್ರನೇ ನೆನಪಾಗುವುದು. ಇಲ್ಲಿ ತಾಯ್ನಾಡಿನ ಭಾವನಾತ್ಮಕ ಸಂಬಂಧಗಳು ಪೂರ್ಣವಾಗಿ ಮಾರುಕಟ್ಟೆಗೆ ಶರಣಾಗಿ ಬಿಡುತ್ತೆ. ಇಲ್ಲಿ ಬಂಡವಾಳಶಾಹಿ ಅಧೀನಗೊಳಗಾದಾಗ ಆಟಗಾರರು ಸೂತ್ರದ ಗೊಂಬೆಗಳಾಗ್ಬಿಡ್ತಾರೆ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಇನ್ನೊಂದು ಗಮನಿಸ್ಬೋದು, ಏನಪ್ಪ ಅಂತಂದರೆ ಕ್ರಿಕೆಟು ವಿಶ್ವಮಾನ್ಯಗೊಳಿಸುವ ಮೂಲಕ ಆಟಗಾರರಿಗೆ ಅವಕಾಶಗಳನ್ನ ಹೆಚ್ಚು ನೀಡ್ತಾ ಇದೆ ಅನ್ನೋದು ಎಷ್ಟು ಸತ್ಯನೋ, ಇಂದು ಅಂದರೆ ಈಗಿನ ಕಾಲದಲ್ಲಿ ಕ್ರಿಕೆಟು ಮತ್ತೊಂದು ಶ್ರೀಮಂತರ ಆಟವಾಗ್ತಿದೆ, ಅದನ್ನು ನಾವಿಲ್ಲಿ ಗಮನಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಸವನಗುಡಿಯಲ್ಲಿ ಟೆನ್ನಿಸ್ ಬಾಲು ಕ್ರಿಕೆಟು ಆಡ್ತಾ ಬೆಳೆದ ಗುಂಡಪ್ಪ ವಿಶ್ವನಾಥ ಪ್ರಸನ್ನ ಅವರಂತೆ ಇವತ್ತು ಕ್ರಿಕೆಟ್ ಪಟುಗಳು ಬೆಳೆಯುವ ಸಾಧ್ಯತೆಗಳನ್ನೇ ಮಾರುಕಟ್ಟೆ ವ್ಯವಸ್ಥೆ ಮುಚ್ಚಿ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ.
ಒಂದು ಬಡ ಕುಟುಂಬದಿಂದ ಬಂದಂಥ ಒಂದು ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು ಕಿಬ್ಬೊಟ್ಟೆ ರಕ್ಷಕ ಸಾಧನವನ್ನು ಖರೀದಿಸಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ದುಡ್ಡು ಕೊಟ್ಬಿಟ್ಟು ಕ್ರಿಕೆಟಿಗೆ ಸೇರೋದಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಹೆಸರು ಮಾಡೋದಾಗಿರ್ಬೋದು ಅದು ಅವ್ರ ಕೈಲಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಡತನದಿಂದ ಶ್ರೀಮಂತಿಕೆಗೆ ಏರಿದ ಹಲವು ಕ್ರಿಕೆಟ್ ಆಟಗಾರರನ್ನು ನಾವು ನೋಡಿದ್ದೀವಿ. ಆದರೆ ಈಗ ಕ್ರಿಕೆಟು ಶ್ರೀಮಂತಿಕೆಯಿಂದ ಅತಿ ಶ್ರೀಮಂತಿಕೆಗೆ ಹೋಗುವ ಸಾಧನವಾಗಿದೆ. ಮಾರುಕಟ್ಟೆಯ ವ್ಯವಸ್ಥೆಗೆ ಕೊಡುಗೆಯಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಂಡವಾಳದ ಒಂದು ಏನು ಕೈವಾಡ ಇದೆ, ಇದರಿಂದ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆಯುವಂಥ ಒಂದು ಪಂದ್ಯಗಳನ್ನ ವಿಶ್ವ ಯುದ್ಧವನ್ನಾಗೇ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮಗಳು ದೇಶಗಳ ರಾಜಕೀಯರ ಒಂದು ವೈರುಧ್ಯಗಳನ್ನು ಕ್ರಿಕೆಟ್ ಮೈದಾನಕ್ಕೂ ತಗೊಂಡು ಬಂದು ಆಟಗಾರರ ನಡುವೆ ಒಂದು ಗೋಡೆ ನಿರ್ಮಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಮಾರುಕಟ್ಟೆ ವೈಭವ ಆಗಿರ್ಬೋದು, ಸಂಭ್ರಮ, ಶೋಕಾಚರಣೆ, ದೋಷಾರೋಪಣ, ದೇಶಭಕ್ತಿ ದ್ರೋಹದ ವ್ಯಾಖ್ಯಾನ ಇದೆಲ್ಲನೂ ಕ್ರಿಕೆಟಿಗಷ್ಟೇ ಸೀಮಿತ ಅಂತ ಹೇಳ್ತಾ ಇದ್ದಾರೆ. ಅದೇ ಕಬಡ್ಡಿ, ಹಾಕಿ, ಫುಟ್ಬಾಲ್ ಇನ್ನು ಹಲವಾರು ಕ್ರೀಡೆಗಳಿಗೆ ಇದು ಅನ್ವಯಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂತಂದರೆ ಅಲ್ಲಿ ಇನ್ನು ಬಂಡವಾಳ ಪ್ರಧಾನವಾಗಿಲ್ಲ. ಮೊಹಮ್ಮದ್ ಶಮಿ ಇಲ್ಲಿ ದೇಶದ್ರೋಹಿಯಾಗಿ ಕಾಣೋದಕ್ಕೆ ಇದೇ ಕಾರಣ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅಲ್ಲಿ ಬಂಡವಾಳ ಪ್ರಧಾನ ಇರಲಿಲ್ಲ. ಮೊಹಮ್ಮದ್ ಶಮಿ ದೇಶದ್ರೋಹಿಯಾಗಿ ಕಾಣೋದಕ್ಕೆ ಏನು ಕಾರಣ ಅಂತಂದರೆ ಅವರು ಪ್ರತಿಯೊಂದು ಪಂದ್ಯದ ಸೋಲು ಗೆಲುವಿನ ಹಿಂದೆ ಕೋಟ್ಯಾಂತರ ರೂಪಾಯಿಗಳ ಬಂಡವಾಳದ ನದಿನೇ ಹರಿತಿತ್ತಂತೆ. ಅದಕ್ಕೆ ಅವರು ದ್ರೋಹಿ ಥರ ಕಾಣಿಸ್ತಿದ್ರು. 2020 ಅನ್ನೋ ಒಂದು ಮನೋರಂಜನೆ ಮಾತ್ರ ನಾವಿಲ್ಲಿ ನೋಡಬಹುದು. ಇವತ್ತಿಗೂ ಕ್ರಿಕೆಟ್ನ ಮೂಲ ನಿಯಮಗಳಿಗೆ ಕರಾರುವಾಕ್ ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗ್ ಮಾಡುವ ಹಲವು ಆಟಗಾರರು ನಮ್ಮ ನಡುವೆನೇ ಇದ್ರೂ ನಾವು ಇರೋದನ್ನು ನಾವು ಗುರುತಿಸ್ತೀವಿ. ಪಂದ್ಯಗಳನ್ನು ವೀಕ್ಷಿಸಿದ್ರೆ ನಮ್ಮ ಕಣ್ಣಿಗೆ ಪ್ರೇಕ್ಷಕರನ್ನು ರಂಜಿಸುವ ಸರಕು ರೂಪದ 22 ಮನುಷ್ಯರು ಮಾತ್ರ ಕಾಣ್ತಾರೆ. ಇದನ್ನು ಮೀರಿ ನೋಡಿದ್ರೆ ಮಾರುಕಟ್ಟೆ, ಬಂಡವಾಳ, ಮತಾಂಧತೆ, ಜಾಹೀರಾತು ಮತ್ತು ಲಾಭಕೋರತನನೇ ಕಾಣುತ್ತೆ. ಅಂದರೆ ಬರೀ ಮೋಸ, ಇಲ್ಲೆಲ್ಲ ಬರೀ ಮೋಸಗಳೇ ನಮಗೆ ಕಾಣುತ್ತೆ. ನಾವು ಮಾತ್ರ ಏನೇ ಮೋಸ ನಡೆದ್ರೂ ಕ್ರಿಕೆಟಲ್ಲಿ ಅವರಿದ್ದಾರೆ, ಇವರಿದ್ದಾರೆ, ಇವ್ರಿಗೋಸ್ಕರ ನೋಡಬೇಕು ಅಂತ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತೀವಿ ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಈ ಒಂದು ಲೆಸನ್ನಲ್ಲಿ ಲೇಖಕರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಬರೀ ಕ್ರಿಕೆಟ್ ಬಗ್ಗೆನೇ ಹೇಳ್ತಾ ಇದ್ದಾರೆ. ಕ್ರಿಕೆಟ್ ಹೆಂಗೆ ಹುಟ್ಕೋತು, ಕ್ರಿಕೆಟ್ ಮುಂಚೆ ಯಾರ್ಯಾರು ಆಡ್ತಾ ಇದ್ರು, ಆಮೇಲೆ ಅದನ್ನು ಇವಾಗ ಈಗಿನ ಜನ್ರೇಷನಲ್ಲಿ ಶ್ರೀಮಂತರು ಆಡೋ ಆಟ ಅಂತಲೇ ಅದು ಆಗ್ತಾ ಇದೆ ಅಂತ ಅಂತಿದ್ದಾರೆ.